ಬಂದು ಫೋನ್ ಮಾಡಿದ್ರು, ನೀನು ಬಾ ಕೆಲಸ ಇದೆ ಅಂತ. ಮತ್ತೆ ಹೋದೆ, ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಈ ಥರದ್ದೆಲ್ಲ ಯಾವುದೇ ಯೋಚನೆ ಇರಲಿಲ್ಲ. ನಾನು ಇದೇನು ಸುಮ್ಮನೆ ಈ ಥರ ಮದುವೆ ಮಾಡ್ಕೊತಿದ್ದಾರೆ, ಏನಿದೆ ಹೀಗೆಲ್ಲ ಹೇಳ್ತಾರೆ ಅಂತ. ಅದಕ್ಕೆ ಇಲ್ಲ, ಆ ಥರದ್ದು ಯಾವ್ದು ಯೋಚನೆ ಇಲ್ಲ ನನಗೆ. ಅವರು ಏನೋ ಮಾಡ್ಕೊಂಡು ಆಮೇಲೆ ಕೇಳಿದ್ರು ಅನಿಸುತ್ತೆ ಜಾತಕ. ಆಮೇಲೆ ನಾವು ಗುರುನಾಥ್ರ ಹತ್ರ ಹೋಗಿ ಜಾತಕ ತೋರಿಸಿದ್ರು. ನೋಡೋದಕ್ಕೆ ಹಳಬ್ಳ ಥರ ಅನಿಸಿದ್ರು, ಸ್ವಲ್ಪ ಮಾಡ್ರನ್ ಥಿಂಕಿಂಗ್. ನನಗಂದರೆ ಕಂಡೀಷನ್ಸ್ ಇತ್ತು. ಬೆಳಗ್ಗೆ 6 ಗಂಟೆಗೆ ಇಡ್ಲಿ ಇದು ತರಿಸ್ಬಿಡೋರು ಹೋಟೆಲಿಂದ. ಬನ್ನಿ 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 ತಿಂದುಬಿಡ್ಬೇಕು ಅವ್ರ ಎದುರುಗಡೆ ಕೂತ್ಕೊಂಡು. ಅಪ್ಪಾಗಲೇ ತಿಂದು ಬಿಡಬೇಕು. ನಾವು ಬೆಳಗ್ಗೆ ಎದ್ದು ಯಾರು ತಿಂಡಿ ತಿಂತಾರೆ ಹೇಳಿ. ಸರಿ, ಇವಾಗ ನನಗೆ ಯಾವಾಗಲೂ ಅವರು ಹೋಗ್ತಾಯಿದ್ರೆ ನನಗೆ ಕರೆಯೋದೋ ಬೇಡವಾ, ಡೌಟ್ ಆಗೋದು. ಅದಕ್ಕೆ ನಾನು ಹೋಗ್ತಾಯಿದ್ರು. ಈಗ ನನಗೆ ಅವ್ರು ಹೇಳಿದ್ರಲ್ವ, ನಾನು ಅವ್ರಿಗೂ ಅದೇ ಅಪ್ಲೈ ಮಾಡಿ. ಯಾಕೆಂದರೆ ಅವರು ನನಗೆ ಹೇಳಿದ ಮೇಲೆ ನಾನು ಅದನ್ನು ಅವ್ರಿಗೆ ಯಾಕೆಂದರೆ ನಂದು ಅವಾಗಿಂದ ಬುದ್ಧಿ ಅದೇ ಥರ ಇದೆ. ಆದರೆ ಅವ್ರ ಜೊತೆ ಒಡನಾಡಿದ್ದಂತೂ ಆ ಸಂತೋಷ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಇವತ್ತು ಎಲ್ಲರೂ ಕೇಳ್ತಾರೆ, ಅಯ್ಯೋ ನೀವು ಅವ್ರ ಜೊತೆ ಮಾತಾಡಿದ್ರಾ, ಅವ್ರ ಜೊತೆ ಅಂದರೆ ನಮಗೆ ಆ ಭಾಗ್ಯ ಸಿಕ್ತು. ಅದನ್ನು ನಮ್ಗೆ ಆವಾಗ ಗೊತ್ತಾಗ್ತಿರ್ಲಿಲ್ಲ. ನಾವು ತುಂಬ ನಮ್ಮ ಮನೆಯಲ್ಲಿ ನಾವು ಅವಾಗ ಅಂದ್ಕೊಳ್ತಿದ್ದೇನೆಂದರೆ, ನೀನು ವ್ಯಕ್ತಿನ ನೋಡಬೇಕು, ಮನೆ ಅಲ್ಲ ಅನ್ನೋದು. ಅಂದರೆ ನಮ್ಮನ್ನು ನೋಡಿ ನಾವು ಏನಾದರೂ ಯಾವುದ್ರಲ್ಲಾದ್ರೂ ತೊಂದರೆ ಇದೆ ಅಥವಾ ನೀನು ಈ ಥರ ಅಂದರೆ ಬೇಡ, ರೀಸನ್ ಇಲ್ಲದಲ್ಲೇ ಸುಮ್ಮನೆ ಬೇಡ, ಅದು ಸುಮ್ಮನೆ ಮನೆ ನೋಡೋದು ನಿನಗೆ ಅಂತಸ್ತು ಅದನ್ನೆಲ್ಲ ನೋಡೋದು ಅವಾಗ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಮದುವೆ ಮಾಡ್ಕೊಳ್ಳಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೆ. ಅದು ಅನ್ಎಕ್ಸ್ಪೆಕ್ಟೆಡ್. ನನ್ನ ಮದುವೆ ಅದೇ ಅವರು ನಮ್ಮ ಚಿಕ್ಕಪ್ಪ, ಅವರು ನಮ್ಮ ತಂದೆ ದೊಡ್ಡಪ್ಪನ ಮಗ, ಅವರು ರಾಮಣ್ಣವರು, ಅವ್ರು ಕರ್ಕೊಂಡೋಗಿದ್ರು. ಅವ್ರ ಮನೆಯಲ್ಲಿ ಇದ್ದಾಗ ನಮ್ಮ ಮನೆಯವರು ನಾನು ಇದ್ದಾಗ ಅವ್ರು ಇಲ್ಲಿರಲಿಲ್ಲ, ಅವ್ರು ಅನಂತಪುರದಲ್ಲಿ ಇರ್ತಿದ್ರು. ಅದೇ ನಮ್ಮತ್ತೆ ಈಗ ರತ್ನ ಇದ್ದಾರೆ, ಅವರ ಮಗ, 2 ಮಕ್ಕಳು, ಗಂಡು ಮಕ್ಕಳು, 2 ಹೆಣ್ಮಕ್ಳು. ನಾನು ಅವ್ರ ಮನೆಯಲ್ಲಿ ನಾನು ನನ್ನ ಕೆಲಸಕ್ಕೆ ಹೋಗ್ತಾಯಿದ್ದೆ. NGF ಟ್ರೈನಿಂಗ್ ಮುಗೀತು, ಮತ್ತೆ 1 ವರ್ಷ ಮನೆಗೆ ಬಂದೆ. ಮತ್ತೆ ಕೆಲಸ ಅಲ್ಲೇ ಸಿಕ್ತು ಅಂತ ಈಗ ನನ್ನ ಮನೆಯವರು ರವಿಶಂಕರ್ ಅವರೇ ನನಗೆ ಕೆಲಸ ಕೊಡ್ತಿದ್ರು. ಅವರೇ ಕಲ್ಪ ಎಲೆಕ್ಟ್ರಿಕಲ್ಸ್ ಅಂತ ನಾನು ಮೊದಲು ಕೆಲಸ ಮಾಡಿದ್ದು. ಬಂದು ಫೋನ್ ಮಾಡಿದ್ರು, ನೀನು ಬಾ ಕೆಲಸ ಇದೆ ಅಂತ. ಮತ್ತೆ ಹೋದೆ, ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಈ ಥರದ್ದೆಲ್ಲ ಯಾವುದೇ ಯೋಚನೆ ಇರಲಿಲ್ಲ. ಒಂದು ದಿವಸ ನಮ್ಮತ್ತೆ ಅಕ್ಕ ಒಬ್ಬರು ಬಂದು, 1-2-3 ವರ್ಷ ಆಗಿತ್ತು ನಾನು ನನ್ನ ಜೊತೆ ಹೇಗೂ ಬರ್ತಾಯಿದ್ದಾರೆ. ಯಾಕೆ ಬರ್ತಿದ್ದಾರೆ ಇವರು ನನ್ನ ಜೊತೆ? ನಾನು ಕೆಲಸಕ್ಕೆ ಹೊರಟಿದ್ದೀನಿ, ಮುಂಚೆ 6:30ಗೆ ಹೋಗ್ಬೇಕಿತ್ತು. 6:30ಗೆ ನನ್ನ ಜೊತೆ ಯಾತಕ್ಕೆ ಬರ್ತಾಯಿದ್ದಾರೆ? ನಾವು PNT ಕ್ವಾರ್ಟರ್ಸಲ್ಲಿ ಇದ್ವಿ ಅವಾಗ. ಯಾಕೆ ಬರ್ತಿದ್ದಾರೆ ನೋಡಿದ್ರೆ, ನಮ್ಮ ರವಿ ಮದುವೆ ಮಾಡ್ಕೊ ಅಂತ ಹೇಳ್ತಿದ್ದಾನೆ. ಮದುವೆ ಮಾಡ್ಕೊಳ್ಳೆ. ನಾನು ಸುಮ್ಮನೆ ಸಡನ್ನಾಗಿ ಹಾಗೆ ಮದುವೆ ಮಾಡ್ಕೊಂಡು ಏನದು ಆ ಥರ ಎಲ್ಲ ನನಗೆ ಹೆದರಿಕೆ ಆಗ್ಬಿಡ್ತು ಫಸ್ಟ್. ಆಮೇಲೆ ನಾನು ಅವ್ರಿಗೇನೋ ಹೇಳಿದೆ, ಹೋಗ್ಬಿಟ್ಟು 2 ದಿವಸ ಮನೆಗೆ ಬರಲಿಲ್ಲ ಅಂತ ಇಟ್ಕೊಳ್ಳಿ. ನಾನು ಅಲ್ಲೇ ಎಲ್ಲೋ ನಮ್ಮ ಕಲ್ಪ ಎಲೆಕ್ಟ್ರಿಕಲ್ಸ್ ಅಂತ ಅವರೊಬ್ಬರು, ನಮ್ಮ ಇಂಜಿನಿಯರ್ ಒಬ್ಬರು ಇದ್ದರು. ಅವರು ತುಂಬ ಒಳ್ಳೆಯವರು. ಅವ್ರಿಗೂ ಫ್ರೆಂಡ್, ಅವರೇ ಹೇಳಿದರು ಹಾಗೆ. ನನಗೆ ಅವ್ರ ಮನೆಗೆ ಹೋಗ್ಬಿಟ್ಟೆ. ನಾನು ಇದೇನು ಸುಮ್ಮನೆ ಈ ಥರ ಮದುವೆ ಮಾಡ್ಕೊತಿದ್ದಾರೆ, ಏನಿದೆ ಹೀಗೆಲ್ಲ ಹೇಳ್ತಾರೆ ಅಂತ. ಅದಕ್ಕೆ ಇಲ್ಲ, ಆ ಥರದ್ದು ಯಾವ್ದು ಯೋಚನೆ ಇಲ್ಲ ನನಗೆ. ಸುಮ್ಮನೆ ಹಾಗೆಲ್ಲ ಆಗಲ್ಲ, ನಾನು ಅದರಲ್ಲೂ ಮದುವೆಗೆ ನಾನು ತಯಾರು ಇರಲಿಲ್ಲ ಅಂತ. ಆಮೇಲೆ ಅವ್ರು ಹೇಳಿದ್ರು, ಯಾರಿಗೆ ಮದುವೆ ಮಾಡ್ಕೊತಿದ್ದಾರೆ ಈ ಥರ? ರವಿನಾ? ನನಗೂ ಅವನಿಗೂ ತುಂಬ ವರ್ಷದಿಂದ ಪರಿಚಯ, ನೀನು ಕೆಲಸ ಕೊಡಿಸಿರೋದೆ. ಕಣ್ಣು ಮುಚ್ಕೊಂಡು ಮದುವೆ ಮಾಡ್ಕೊಂಡ್ರು. ಸರಿ, ಅವರಿಗೂ ತುಂಬ ಗೌರವ ಕೊಡ್ತಾಯಿದ್ದೆ. ನಮ್ಮ ಇಂಜಿನಿಯರ್ ಅವರು ತುಂಬ ಬುದ್ಧಿವಂತರಂದರೆ, ನಾನು ಯಾವಾಗಲೂ ನನ್ನ ಮಗ ಹಾಗಾಗಬೇಕು ಅಂದ್ಕೊಳ್ತಾ ಇದ್ದೆ, ಅಷ್ಟು ಬುದ್ಧಿವಂತರು ನಾನು. ಹಾಗಾಗಿ ಅವ್ರ ಮಾತಿಗೆ ತುಂಬ ಗೌರವ ಕೊಟ್ಟು, ಮತ್ತು ಇವರು ಮನೆಯಲ್ಲೆಲ್ಲ ಇರ್ತಿದ್ರಲ್ಲ, ನೋಡ್ತಿದ್ವಲ್ಲ. ಸರಿ, ಆಮೇಲೆ ಇಲ್ಲಿ ನಾನು ಬಂದೆ, ನಮ್ಮ ಮನೆಯಲ್ಲಿ ಹೇಳಿದೆ, ಈ ಥರ ಹೇಳ್ತಿದ್ದಾರೆ. ಎಲ್ಲರೂ ಕಣ್ಮುಚ್ಕೊಂಡು ಮದುವೆ ಮಾಡ್ಕೊಂಡ್ರು. ಎಲ್ಲರೂ ಯಾರು ನಮ್ಮ ಮನೆಯಲ್ಲಿ ಅವರು ಬರುವವರೆಗೆ, ನಾನು ಬಂದು ಹೇಳುವವರೆಗೆ ನಮ್ಮ ಮನೇಲಿ ಗೊತ್ತಿಲ್ಲ ನನ್ನ ಮದುವೆ ಅಂತ. ಅಂದರೆ ಫಸ್ಟು ಜಾತಕ ಗೀತಕ ತೋರಿಸೋದು ಅವರೇನೋ ಮಾಡ್ಕೊಂಡು ಆಮೇಲೆ ಕೇಳಿದ್ರು ಅನಿಸುತ್ತೆ ಜಾತಕ. ಆಮೇಲೆ ನಾವು ಗುರುನಾಥ್ರ ಹತ್ರ ಹೋಗಿ ಜಾತಕ ತೋರಿಸಿದ್ರು. ಅವರು ನೋಡಿ ನಮಗೆ ಲಗ್ನ ಇಟ್ಕೊಟ್ರು.
ಎಷ್ಟೋ ಈಗ ಮೊನ್ನೆನೂ ಜಗಳನೂ ಮಾಡ್ತಾಯಿದ್ವಿ 32 ಗುಣ ಅಂತ ಅವರು 36 ಗುಣ ಅಂತ ಆ ಥರ ಜಾತಕ ಹೊಂದಿಸ್ಕೊಟ್ರು. ನಮ್ಮ ಮದುವೆ ಆಯಿತು. ಇವತ್ತಿಗೂ ಅವರ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ. ಇಬ್ಬರು ಮಕ್ಕಳು. ನಮ್ಗೆ ಅವ್ರೇನಿದ್ರು ನನಗೆ ಆವಾಗ ಜಾತಕ ನೋಡೋದು ಇದೆಲ್ಲ ನನಗೆ ಆವಾಗ ಅದೆಲ್ಲ ನನಗೆ ಗೊತ್ತೂ ಇರಲಿಲ್ಲ. ಅದು ದೊಡ್ಡವ್ರ ಕೆಲಸ ಅಂತ ಬಿಟ್ಟಿದ್ದೆ ಅಷ್ಟೇ. ಅವ್ರು ಹ್ಞೂ ಅಂದರೆ ನಾನು ಮದುವೆ ಮಾಡ್ಕೊಳ್ತೀನಿ ಅಷ್ಟೇ. ಆ ಥರ ಅಂದರೆ ಜಾತಕ ಗಿತ್ಕ ನೋಡಬೇಕು ಅಂತಾಗಲಿ ಇದೆಲ್ಲ ನನಗೇನಿಲ್ಲ. ಅವರು ಒಪ್ತಾ ನಂದು ಕೆಲವು ಲಿಸ್ಟ್ ಇತ್ತು, ಅದಕ್ಕೆ ಒಪ್ಕೊಂಡ್ರೆ ಓಕೆ ಅಷ್ಟೇ. ನಾನು ನೋಡೋದಕ್ಕೆ ಹಳಬಳ ಥರ ಅನಿಸಿದ್ರು ಸ್ವಲ್ಪ ಮಾಡ್ರನ್ ಥಿಂಕಿಂಗ್ ನನಗಂದರೆ ಕಂಡೀಷನ್ಸ್ ಇತ್ತು. ಯಾವುದೇ ವಿಷಯಕ್ಕೂ ಬಲವಂತ ಮಾಡಬಾರ್ದು ನನ್ನನ್ನು. ನನ್ನ ಮದುವೆ ನನ್ನ ಲೈಫ್ ನನಗೆ ಹೇಗೆ ಇಷ್ಟನೋ ಹಂಗಿರಕ್ಕೆ ಬಿಡಬೇಕು ಅಂತ ನಾನು ಮತ್ತು ಕೆಲವು ಕಂಡೀಷನಿಗೆ ನಾನು ಏನು ಹಾಗೆ ನಾನು ಪೂರ್ತಿ ಸ್ವಾತಂತ್ರ್ಯ ಕೊಟ್ಟರು ಅಂದರೆ ತುಂಬ ತಗೊಳ್ಳೋದು ಅಂತಲ್ಲ, ನನಗೂ ನನ್ನ ಲಿಮಿಟ್ಸ್ ಗೊತ್ತಿತ್ತು. ಮತ್ತು ಜೊತೆಗೆ ನನ್ನನ್ನು ಈಗ ನೀನು ಕೆಲಸಕ್ಕೆ ಹೋಗಬೇಕಂತ ಬಲವಂತ ಮಾಡೋದು, ಮನೆಯಲ್ಲಿ ಜವಾಬ್ದಾರಿನೂ ತೊಗೊಂಡು ಎರಡೂ ಕಡೆ ನಿಭಾಯಿಸೋದು ಅನ್ನೋದು ತುಂಬ ಕಷ್ಟ ಅಂತ ನನಗೆ. ಆದರೆ ಒಂದಕ್ಕೆ ನಾವು ನ್ಯಾಯ ಕೊಡ್ಬೋದು ನನಗೆ ಪರ್ಸನಲ್ಲಾಗಿ. ಬೇರೆಯವರಿಗೆ ಎರಡು ಮ್ಯಾನೇಜ್ ಮಾಡೋರು ಮಾಡ್ತಾರೇನೋ, ಬಟ್ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಅದರಿಂದ ನನಗೆ ಕೆಲಸ ಮಾಡಬೇಕಂತ ಇಷ್ಟನಾ, ನಾನು ಮಾಡ್ತೀನಿ. ನನಗೆ ಆ ಸ್ವಾತಂತ್ರ್ಯ ನನಗೆ ಬೇಕಿತ್ತು. ಅದಕ್ಕೆಲ್ಲ ಒಪ್ಪಿಗೆನಾ ನಿಮಗೆ ಅಂತ ಕೇಳೇ ನಾನು ಮದುವೆ ಮಾಡ್ಕೊಂಡಿದ್ದು. ಹಾಗೆಲ್ಲ ಅವ್ರು ಹೇಳಿದ್ರು, ಯಾರೋ ಹೇಳಿದ್ರು ಅಂತ ನಾನೇನು ಮದುವೆ ಮಾಡ್ಕೊಳ್ತಾ ಇರಲಿಲ್ಲ. ಯಾವಾಗಲೂ ಅಷ್ಟೇ ನನಗೆ ಕೆಲವು ಸ್ವಾತಂತ್ರ್ಯ ನನಗೆ ಬೇಕೇ ಬೇಕು. ಅದಕ್ಕೆ ಆ ಥರನೇ ಇದ್ದಿದ್ದು. ಅದೇ ಅವರು ನನಗೆ ಒಂದು ಸಾರಿ ತುಂಬ ಇಲ್ಲಿ ಬಾಣಂತನಕ್ಕೆ ಬಂದಿದ್ದೆ. ಮಕ್ಕಳು ತುಂಬ ಚೇಷ್ಟೆ ಮಾಡ್ತಾಯಿತ್ತು. ಅವ್ರನ್ನ ಕೇಳಿದ್ದೆ, ನಾನು ಮಕ್ಕಳನ್ನ ಬೆಳೆಸೋದು ಹೇಗೆ, ಇದು ಒಂದು ಕ್ವಶನ್. ನಾನು ತುಂಬ ಮಾತಾಡಿಲ್ಲ ಅವ್ರ ಜೊತೆ. ಮತ್ತು ಅವ್ರು ಹೇಳಿದ್ರು ಅಂತ ಹೇಳಿದ್ನಲ್ಲ, ನಾನು ಒಂದು ದಿವಸ ಹೀಗೆ ದಾರಿಯಲ್ಲಿ ಹೋಗುವಾಗ ಇನ್ನು ನನ್ನ ತಮ್ಮನ ಮದುವೆ ಆಯಿತು. ಬೆಳಗ್ಗೆ 6 ಗಂಟೆಗೆ ಬಂದು ಇನ್ನೂ ನಾವು ರಂಗೋಲಿ ಮದುವೆ ಮುಗಿಸ್ಕೊಂಡು ಬಂದು ಅವ್ರ ಮದುವೆಗೆಲ್ಲ ಬರ್ತಿರಲಿಲ್ಲ. ಆ್ಯಕ್ಚುಲಿ ನಾವು ಕರೆದ್ರೂ ಯಾರ ಮನೆ ಮದುವೆಗೆಲ್ಲ ಬರ್ತಿರ್ಲಿಲ್ಲ, ಆಮೇಲೆ ಮನೆಗೆ ಬರೋರು. ಆದರೆ ಅವ್ರು ಯಾಕೆ ಬರ್ತಿರ್ಲಿಲ್ಲ ಗೊತ್ತಿಲ್ಲ. ಇನ್ನೂ ಬೆಳಗ್ಗೆ ಎದ್ದು ನಾವು ಹಿಂದಿನ ದಿವಸ ಬಂದು ರಂಗೋಲಿ ಹಾಕ್ತಿದ್ವಿ. ಬನ್ನಿ ಪಕ್ಕದ ಮನೆ ಅವ್ರ ಹರಿ ಮನೆಗೆ ಕರ್ಕೊಂಡು ಬೆಳಗ್ಗೆ 6 ಗಂಟೆಗೆ ಇಡ್ಲಿ ಇದು ತರಿಸ್ಬಿಡೋರು ಹೋಟೆಲಿಂದ. ಬನ್ನಿ ತಿಂದುಬಿಡ್ಬೇಕು. ಅವ್ರ ಎದುರುಗಡೆ ಕೂತ್ಕೊಂಡು ಅಪ್ಪಾಗಲೇ ತಿಂದು ಬಿಡಬೇಕು. ನಾವು ಬೆಳಗ್ಗೆ ಎದ್ದು ಯಾರು ತಿಂಡಿ ತಿಂತಾರೆ ಹೇಳಿ. ಮತ್ತು ಆ ಥರ ಬ್ರಷ್ ಮಾಡಿದರೆ ಸ್ವಲ್ಪ ಸಿಸ್ಟಮ್ ಎದ್ದ ತಕ್ಷಣ ನಾನು ಹೀಗೆ ಇರಬೇಕು, ಸ್ವಲ್ಪ ಸಿಸ್ಟಮ್ಮೇ ನಂದು ಯಾವಾಗ್ಲೂ ಹಾಗೆಲ್ಲ ತಿನ್ನೋದು. ಆದರೆ ಅವ್ರನ್ನ ಒಂಥರ ಇಲ್ಲ ಅಂತ ಬಲವಂತ ನಾವು ಅವ್ರು ಹೇಳಿದ ಮೇಲೆ ಬೇಡ ಅನ್ನೋಕ್ಕೂ ಆಗ್ತಿರ್ಲಿಲ್ಲ, ತಿನ್ನೋಕ್ಕೆ ಮನಸ್ಸು ನೀನು ಫಸ್ಟ್ ತಿನ್ನು ಆಮೇಲೆ ಬೇರೆ. ಅವರು ಮಾತಿಗೆ ಮುಂಚೆ ಫಸ್ಟ್ ತಿಂದುಬಿಡ್ಬೇಕು, ಆಮೇಲೆ ಬೇರೆ ಕೆಲಸ. ಆ ಥರ ಅಂದರೆ ಎಷ್ಟು ಜನಕ್ಕೆ ಅವರು ತಿನ್ನೋದಕ್ಕೆ ನನಗೆ ಅದು ಯಾವಾಗಲೂ ಅನಿಸುತ್ತೆ ಅದು ಎಂಥ ದೊಡ್ಡ ಗುಣ ಅಲ್ವಾ. ಫಸ್ಟ್ ಹೊಟ್ಟೆ ತುಂಬಿಸೋದು, ಆಮೇಲೆ ಬೇರೆ ಮಾತು ಅಂತ. ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಅದೇ ಮಕ್ಕಳನ್ನ ಹೆಂಗೆ ಬೆಳೆಸೋದಂತ ಕೇಳಿದ್ದೆ ನಾನು ಅವ್ರನ್ನ. ಅವರು ಹೇಳಿದರು, ನೀನು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡು ಅಂದರೆ ಅವ್ರನ್ನ ಒಂದು ಕಡಿವಾಣ ಅನ್ನೋದು ನಿನ್ನ ಕೈಯಲ್ಲಿ ಇರಬೇಕು. ಅವ್ರನ್ನ ಪೂರ್ತಿ ಬಿಟ್ಟೆ ಅಂದರೆ ಸ್ವಾತಂತ್ರ್ಯ ಕೊಡು ಅಂದರೆ ಪೂರ್ತಿ ಬಿಟ್ಬಿಡೋದಲ್ಲ, ಹಿಡ್ಕೊಂಡಿರಬೇಕು ನೀನು. ಆ ಹಿಡ್ದಿದ್ದು ಅವ್ರಿಗೆ ಗೊತ್ತಾಗಬಾರ್ದು, ಹಾಗೆ ಹಿಡ್ದಿರಬೇಕು. ಆದರೆ ಪೂರ್ತಿ ಬಿಡಲು ಕೊಡೋದು. ಅವರು ಮಕ್ಕಳು ಗೊತ್ತಲ್ಲ, ಅವರಿಗೆ ನಮ್ಮ ಬಿಡೋದನ್ನು ಕಾಯ್ತಾ ಇರ್ತಾರೆ. ಬಿಟ್ಟುಬಿಟ್ರೆ ಸಾಕು. ಅದು ಸ್ವಾತಂತ್ರ್ಯಕ್ಕೂ ಸ್ವೇಚ್ಛೆಗೂ ತೆಳುವಾದ ಗೆರೆ ಅಲ್ಲ, ಎಲ್ಲರಿಗೂ ಒಂದು ಇರುತ್ತೆ. ನಮ್ಮ ಮನೆಯಲ್ಲೂ ನನ್ನನ್ನು ಕಾಲೇಜಿಗೆ ಕಳಿಸೋರು ಎಲ್ಲ ಮಾಡೋರು. ಆದರೆ ಒಂದು ಕಣ್ಣಿರಬೇಕು ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅಷ್ಟೇ. ಅದು ತುಂಬ ಸೂಕ್ಷ್ಮವಾದ ಗೆರೆ. ಅದನ್ನು ಅವರು ಅವತ್ತು ಹೇಳಿದರು, ನೀನು ಮಕ್ಕಳನ್ನ ಅವ್ರಿಗೆ ಗೊತ್ತಾಗಬಾರ್ದು, ಹಾಗೆ ನಿನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರಬೇಕು ಅಂತ. ಅದನ್ನು ಹೇಗೆ ಮಾಡಿದ್ನೋ ಏನೋ ಗೊತ್ತಿಲ್ಲ. ಇವತ್ತು ನನ್ನ ಮಕ್ಕಳು ಇವಾಗ ನನಗೆ ಯಾವಾಗಲೂ ಅದು ನೆನಪಾಗತ್ತೆ. ನೀನು ಮಕ್ಕಳನ್ನ ಹೇಗೆ ಬೆಳೆಸಬೇಕು. ಮಗಳು ಮೇಘನ ಮದುವೆ ಆಗಿದೆ, ನವನೀತ್ ಅವ್ರ ಯಜಮಾನ್ರು. ಮೊಮ್ಮಗಳಿದ್ದಾಳೆ, ಅವಳು ಇಂಜಿನಿಯರ್. ಮಗ ವಿದ್ಯಾಸಾಗರ್ ಇನ್ನೂ ಮದುವೆ ಆಗಬೇಕು. ಅವನಿಗೊಂದು ಅವರ ಆಶೀರ್ವಾದ ಬೇಕಂತ ಕೇಳ್ತೀನಿ. ಅದೇ ಅಷ್ಟು. ಮತ್ತು ಇನ್ನೇನೋ ಒಂದು ಹೇಳೋದು ಮರ್ತೆ. ಅದೇ ಅವರು ದಾರಿಯಲ್ಲಿ ಹೋಗುವಾಗ ಯಾವಾಗಲೂ ನನ್ನನ್ನು, ನೀನು ಎಲ್ಲರೂ ಹೊರಟಿರ್ತಾರೆ, ಅವ್ರನ್ನ ನೀನು ಹಾಗೆ ಮಧ್ಯದಲ್ಲಿ ನಿಲ್ಲಿಸ್ಬಿಡಬಾರ್ದು. ನಮ್ಮನೆಗೆ ಬನ್ನಿ ಅಂತ ಕರೆದ್ರೆ ಅವ್ರು ಏನೋ ಕೆಲಸ ನನಗೆ ತಪ್ಪಿಸ್ದಂಗೆ ಆಗುತ್ತೆ. ಹಂಗೆ ಕರಿಬಾರ್ದು. ನಾನು ಎಲ್ಲೋ ಯಾವುದೋ ಕೆಲಸಕ್ಕೆ ಹೊರಟಿದ್ದೀನಪ್ಪ, ನೀನು ಹಂಗೆ ಕರೆದು ಬಿಡ್ತೀಯಾ, ನನ್ನ ಕೆಲಸ ಅಲ್ಲಿ ಹೋಯ್ತು, ಏನು ಮಾಡೋದು ಸರಿ. ಇವಾಗ ನನಗೆ ಯಾವಾಗಲೂ ಅವರು ಹೋಗ್ತಾ ಇದ್ರೆ ನನಗೆ ಕರೆಯೋದೋ ಬೇಡವಾ, ಕರೆಯೋದು ಡೌಟ್ ಆಗೋದು. ಅದಕ್ಕೆ ನಾನು ಹೋಗ್ತಾಯಿದ್ರು. ಈಗ ನನಗೆ ಅವ್ರು ಹೇಳಿದ್ರಲ್ವ, ನಾನು ಅವ್ರಿಗೂ ಅದೇ ಅಪ್ಲೈ ಮಾಡಿ. ಯಾಕೆಂದರೆ ಅವ್ರು ನನಗೆ ಹೇಳಿದ ಮೇಲೆ
ನಾನು ಅದನ್ನು ಅವ್ರಿಗೆ ಯಾಕೆಂದರೆ ನಂದು ಅವಾಗಿಂದ ಬುದ್ಧಿ ಅದೇ ಥರ ಇರುತ್ತೆ. ಅವರು ನನ್ನನ್ನು ಕರಿಬೇಡ ಅಂತಾರಲ್ವ, ಸರಿ ಅವರು ನಾನು ಹೋಗೋ ಬರುವಾಗ ಕರಿತಿರಲಿಲ್ಲ, ಅಲ್ಲೇ ನೋಡ್ತಾ ಇರೋರು. ನಾನು ನನ್ನನ್ನು ಕರಿಬೇಡ ಅಂದರೆ ಸರಿ ಇವರು ಕರಿಯಲ್ಲೇ ನಾನು ಒಳಗೆ ಹೋಗಲ್ಲ. ಅವರು ನೋಡ್ತಾನೆ ನನ್ನ ಮದುವೆ ಆಯಿತು, ಮಕ್ಕಳಾಯಿತು, ನಿನಗೆ ಯಾವಾಗ ಅನ್ಸುತ್ತೆ ಅವಾಗ ಬಾ ಅಂತ ಹೇಳಿದರು. ನಾನು ಈಗ ನನ್ನನ್ನು ಕರಿಬೇಡ ಅಂತ ಹೇಳಿದಾರಲ್ವ, ಹಾಗಾಗಿ ಅವರು ನನ್ನನ್ನು ಕರಿತಾ ಇರಲಿಲ್ಲ. ನಾನು ಸ್ವಲ್ಪ ಅದೇ ಥರದವಳು, ಒಳಗೆ ಹೋಗ್ತಾ ಇರಲಿಲ್ಲ. ಅದೇ ರೋಡಲ್ಲಿ ಓಡಾಡ್ತಿದ್ದೆ, ನೋಡ್ತಾನೇ ಇರ್ತಿದ್ದೆ, ಅವ್ರನ್ನ ಕರೀತಿರ್ಲಿಲ್ಲ, ನಾನು ಹೋಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ನನಗೂ ಸ್ವಲ್ಪ ಅವಾಗಿಂದ ಅದೇನು ಇದು ಗೊತ್ತಿಲ್ಲ. ಅವ್ರಿಗೆ ನಾನು ಕರೀದಲ್ಲೇ, ಅವರೇ ಹೇಳಿದಾರೆ ತಾನೆ ಕರೀದಲ್ಲೇ ಹೋಗಬಾರ್ದು ಅಂತ. ಸರಿ, ನನಗೆ ಯಾವತ್ತು ಮನಸ್ಸು ಬರುತ್ತೆ ಅವತ್ತು ಹೋಗೋಣ ಅಂತ ಅಂದ್ಕೊಂಡು ತುಂಬ ವರ್ಷ ಹೋಗಲಿಲ್ಲ ನಾನು. ಆಮೇಲೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾದರು. ಒಂದು ದಿವಸ ನಾನಾಗೆ ಹೋದೆ. ಅವರು ಆವಾಗ ಎದುರುಗಡೆ ಮನೆಯಲ್ಲಿ ಇದ್ದರು. ನಾನು ಹೋದೆ. ಇವತ್ತು ಬಂದ್ಯಾ ಅಂದರು. ನೋಡಿ ಎಷ್ಟು ವರ್ಷ ಆಗಿತ್ತು ಅಂದರೆ, ಮೋಸ್ಟ್ಲಿ ಬಂದು 9 ವರ್ಷ ಆಗಿತ್ತು ಅನಿಸುತ್ತೆ. ನಾನಾಗೆ ಅಲ್ಲಿಗೆ ಹೋಗಲಿಲ್ಲ. ಅವರು ನನ್ನನ್ನು ಕರೀಲಿಲ್ಲ. ನನಗೆ ಅನ್ನಿಸ್ತು, ಅಲ್ಲ ನಾನು ಹೋಗಲಿಲ್ಲ, ನಾನು ಎಂಥ ಇದು ಅಂತ ಹೇಳಿ ಆಮೇಲೆ ಹೋದೆ. ಅವತ್ತು ಅವರಿಗೆ ನಮಸ್ಕಾರ ಮಾಡಿ, ಇಲ್ಲ ಅವರು ಅಷ್ಟು ವರ್ಷ ಆದರೂ ನೆನಪಿಟ್ಕೊಂಡು ನನ್ನನ್ನು ಇವತ್ತು ಬರಬೇಕು ಅನ್ನಿಸ್ತಾ. ಮೊದಲನೇ ಮಾತು, ಎಷ್ಟು ವರ್ಷ ಆಗಿತ್ತು ನಾನು ಹೋಗ್ದಲೆ, ಅದೇ ಹೇಳಿದ್ರು ಅವರು, ಇವತ್ತು ಬರಬೇಕು ಅನ್ನಿಸ್ತಾ ನಿನಗೆ ಅಂದರು. ನಮಸ್ಕಾರ ಮಾಡಿ ಬಂದೆ ಅಷ್ಟೇ. ನಾವು ಯಾವತ್ತು ಅಂದರೆ ಹಿಂಗೆ ಹೇಳೋದು ಅಂತ ಅನ್ನೋದು ಅವ್ರದ್ದು ಪವಾಡ ಅದೆಲ್ಲ ನಮಗೆ ಇಲ್ದಲೇ ಇದ್ರೂ ನಮಗೆ ತುಂಬ ಸಲಿಗೆ. ನಮಗೆ ಗುರುಗಳೇ, ಆದರೆ ಅವರಿಗೆ ನಮಗೆ ಸಲಿಗೆ ಇದ್ದಿದ್ದರಿಂದ ನಾವು ಆ ಸಲಿಗೆ ಉಪಯೋಗಿಸ್ಕೊಂಡು ಆ ಥರ ನಡ್ಕೋತಿದ್ವೋ ಏನೋ ಗೊತ್ತಿಲ್ಲ. ಆದರೆ ಆ ವ್ಯಕ್ತಿತ್ವನ ಇವತ್ತು ಜ್ಞಾಪಿಸ್ಕೊಂಡ್ರೆ ತುಂಬ 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 ದೊಡ್ಡ ವ್ಯಕ್ತಿ ಶಕ್ತಿ ಎಲ್ಲ ಅತಿ ಸಂತೋಷ ಆಗುತ್ತೆ. ಈಗ ನಾವು ಬೆಂಗಳೂರಿನಲ್ಲಿ ಎಲ್ಲೇ ಹೋದ್ರೂ ಎಲ್ಲ ಕಡೆ ಅವ್ರದ್ದು ಫೋಟೋ ಇದು ಹಾಕ್ಕೊಂಡು ಅವ್ರನ್ನ ಪೂಜೆ ಮಾಡ್ತಾ ಇರ್ತಾರೆ, ಅವ್ರನ್ನ ಆರಾಧನೆ ಮಾಡ್ತಿರ್ತಾರೆ. ನಾವು ಅದೇ ಊರಲ್ಲಿದ್ರೂ ನಾವು ಇದನ್ನು ಮಾಡಲಿಲ್ವಲ್ಲ ಅನ್ನೋದು ಒಂದು ಕೊರಗಿದೆ. ಆದರೆ ಅವ್ರ ಜೊತೆ ಒಡನಾಡಿದ್ದಂತೂ ಆ ಸಂತೋಷ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಇವತ್ತು ಎಲ್ಲರೂ ಕೇಳ್ತಾರೆ, ಅಯ್ಯೋ ನೀವು ಅವ್ರ ಜೊತೆ ಮಾತಾಡಿದ್ರಾ, ಅವ್ರ ಜೊತೆ ಅಂದರೆ ನಮಗೆ ಆ ಭಾಗ್ಯ ಸಿಕ್ತು. ಅದನ್ನು ನಮ್ಗೆ ಆವಾಗ ಗೊತ್ತಾಗ್ತಿರ್ಲಿಲ್ಲ. ನಾವು ತುಂಬ ಚಿಕ್ಕವರು ಅಂತ ಅನಿಸುತ್ತೆ, ಬುದ್ಧಿ ಬೆಳೆದಿರಲಿಲ್ಲ. ಇವತ್ತಿಗೆ ಹೌದು, ನಾವು ಅವ್ರ ಜೊತೆ ಓಡಾಡಿದ್ವಿ. ಅವ್ರ ಮುಖ ನಗು, ಮುಗ್ಧವಾದ ನಗು, ಅದನ್ನು ನಾವು ದಿನನಿತ್ಯ ನೋಡ್ತಿದ್ವಿ. ಅದು ತುಂಬ ಸಂತೋಷ, ತುಂಬಾ ಸಂತೋಷ ಕೊಡುತ್ತೆ ಅಂತ ಅನಿಸುತ್ತೆ. ನಾವು ತಿದ್ದುಕೊಳ್ಳೋದು ಅವರಿಂದ ತುಂಬ ಇದೆ, ಕಲಿಯೋದಂತೂ ತುಂಬ ಇದೆ. ಸರಳವಾಗಿ ಬದುಕಬೇಕು ಅನ್ನೋದು, ತುಂಬ ಸರಳವಾಗಿ ಬದುಕ್ರಿ ಅನ್ನೋದು ಒಂದು ನಾನು ಕಲ್ತ್ಕೊಂಡಿರೋದು ಅವರಿಂದ. ಮತ್ತು ಆದಷ್ಟು ಯಾರಿಗೂ ನೋವು ಮಾಡೋದಲ್ಲೇ ಸಹಜವಾಗಿ ಬದುಕಿ, ಸರಳವಾಗಿ ಇಷ್ಟೇ ಇನ್ನೇನು ಅನಿಸಲ್ಲ ಅನ್ಸುತ್ತೆ. ಅವ್ರು ನಡ್ಕೊಂಡಿದ್ದ ರೀತಿಯಿಂದನೇ ಈ ಊರಲ್ಲೂ ತುಂಬ ಜನ ಕಲ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ. ಒಂದು ಟೈಮ್ನಲ್ಲಿ ಅವರೇನು ನಮಗೆ ಜಾಸ್ತಿ ಗೊತ್ತಿರೋದು ಅಂತ ಅನ್ನೋದು ಇತ್ತು. ಆದರೆ ನಾನು ಇನ್ನೊಂದು ಹೇಳ್ತಾ ಇದ್ದೆ, ಅವರು ಈಗ ಅವಧೂತರು ಅನ್ನೋದು, ಅವರು ಈ ನಮ್ಮ ಮಧ್ಯೆ ಇದ್ದೇನೆ ಅವರು ಎಲ್ಲರಿಗಿಂತ ದೊಡ್ಡವರಾದರಲ್ವ, ಹಾಗೆ ಆ ಥರದವ್ರು ಇರ್ತಾರೆ. ಅದರಿಂದ ನಾವು ನೀ ಸನ್ಯಾಸಿನೇ ಆಗಿರಬೇಕು, ನೀನು ಇಂಥ ಕಡೆನೇ ಇರಬೇಕು, ಆ ಥರದ್ದು ಯಾವುದೇ ನಿಯಮ ಇಲ್ಲ ಅನ್ಕೋತೀನಿ. ವ್ಯಕ್ತಿ ದೊಡ್ಡವನಾಗಬೇಕು ಅಂದರೆ ನೀನು ಬದುಕಿನ ರೀತಿನಲ್ಲಿ ನೀನು 10 ಜನಕ್ಕೆ ತೋರಿಸಲೂ ಬೇಕಾಗಿಲ್ಲ ಅಲ್ವಾ. ನೀವು ಆ ಸುತ್ತ ಇರೋರು 4 ಜನದ ಹತ್ರ ಹೌದು ಅನ್ನಿಸ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಅದಕ್ಕಿಂತ ದೊಡ್ಡವರು ಆಗೋ ಅವಶ್ಯಕತೆ ಇಲ್ಲ, ಅದಕ್ಕಿಂತ ಪ್ರಚಾರದ ಅವಶ್ಯಕತೆ ಇಲ್ಲ. ಅದನ್ನು ಅವರೇ ಹುಡ್ಕೊಂಡು ಬರ್ತಾರೆ ಅಂತ ಅನಿಸುತ್ತೆ ಅಂದ್ಕೊಳ್ತೀನಿ. ಈ ಸಂಸಾರದಲ್ಲಿ ಇದ್ದೂ ಸರಳವಾಗಿ ಬದುಕಿ ಒಂದು ಶ್ರೇಷ್ಠವಾದ ವ್ಯಕ್ತಿತ್ವ ಹೇಗೆ ಇರಬಹುದು ಅನ್ನೋದಕ್ಕೆ ಗೃಹಸ್ಥಾಶ್ರಮ ಎಲ್ಲದಕ್ಕಿಂತ ದೊಡ್ಡದು. ಆ ದೊಡ್ಡದರಲ್ಲಿ ಇದ್ದು ಆ ಕರ್ತವ್ಯಗಳನ್ನೆಲ್ಲ ಪೂರೈಸಿ ಅದರಲ್ಲಿ ಶ್ರೇಷ್ಠ ವ್ಯಕ್ತಿ ಆಗೋದಿದೆಯಲ್ಲ, ಅದೆಲ್ಲದಕ್ಕಿಂತ ದೊಡ್ಡದು ಅಂತ ಅಂದ್ಕೊಳ್ತೀನಿ. ಆ ಥರ ಬದುಕಿದವರು ನಮ್ಮ ಗುರುನಾಥರು. ಅವರಿಗೆ ನಮ್ಮದು ಒಂದು ಪ್ರಣಾಮ.
ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.